ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಪಲ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ತೋಟದಲ್ಲಿ ನಾನು ಇದು ನೋಡ್ರಿ ಮರಳು ಎದಕ್ಕೆ ಕೆದರ್ಲಾಗತ್ತೀನಿ ಅಂತ ಅಂದ್ರೆ ನಾನು ಜೀವಾಮೃತ ಮಾಡ್ಬೇಕಂತ ಅಂದ್ಕೊಂಡೀನಿ. ಫಸ್ಟಿಗೆ ನಾನು ಮರಳು ತೊಗೋತಾ ಇದ್ದೀನಿ. ಇದು ಬದುವಿನ ಮಣ್ಣು, ಇದಿಲ್ಲಂದ್ರೆ ಇದು ಬಂದಾರಿ ಅಂತಾರಲ್ಲ ಅಲ್ಲಿಂದ ಮಣ್ಣು ತೊಗೋಬೇಕು. ನಾನು ಇಲ್ಲಿ ಗಿಡದ ಬುಡಕಿಂದ ತೊಗೋತಾ ಇದ್ದೀನಿ. ಒಟ್ಟು ನೆರಳಿರುವ ಜಾಗದಲ್ಲಿಂದ ತೊಗೋಬೇಕು. ಇಲ್ಲಿ ನೆರಳಿತ್ತು, ಅದರ ಕಾರಣ ನಾನು ಇದು ತೊಗೋತಾ ಇದ್ದೀನಿ. ಮರಳು ಒಂದು ಸ್ವಲ್ಪ ಗಟ್ಟಿ ಅದ, ನಡೀತದೆ, ಏನಾಗಂಗಿಲ್ಲ. ನೀರು ಹಾಕಿದ್ಮೇಲೆ ತಾನೇ ಕರಗ್ತದೆ. ಇದು ನೋಡಿರಿ, ಗೋಮೂತ್ರ ತೊಗೊಂಡೀನಿ. 20 ಲೀಟ್ರ್ ಗೋಮೂತ್ರ ಮತ್ತು 20 ಲೀಟ್ರ್ ಗೋಮೂತ್ರ ಸಾಕಾಗುತ್ತದೆ. ಇದು ಮರಳು 1 kg ಸಾಕಾಗ್ತದೆ ಮರಳು. ಯಾಕಂದ್ರೆ ನಾವು 50 ಲೀಟ್ರ್ ಮಾಡೋದಕ್ಕೆ ಕಾರಣ ಅದಕ್ಕೆ ನಾನು ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡೀನಿ. ಇದು ನೋಡಿರಿ, ದ್ವಿದಳ ಧಾನ್ಯದ ಹಿಟ್ಟು ತೊಗೊಂಡೀನಿ. ಈ ಸಿಂಟೆಕ್ಸ್ನಾಗೆ ನಾವು ಜೀವಾಮೃತ ರೆಡಿ ಮಾಡ್ಕೋತೇವೆ. ಇದು ಪಂತ್ಲಿಗೆ ಮಾಡಿಟ್ಟಿದ್ದು ಜೀವಾಮೃತದ್ದು ಒಂದು ಸ್ವಲ್ಪ ಉಳಿದಿರ್ತದ. ಇದು ಹಿಂಗೆ ಕಾಣ್ಲಾಗತ್ತದ. ಇದ್ರೊಳಗನ ನಾನು ಯಾವುದೇ ರೀತಿ ಏನೂ ಹಾಕಿಲ್ಲ. ಇದು ನೋಡಿರಿ, 5 kg ಬೆಲ್ಲ ತೊಗೊಂಡೀನಿ. ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡೀನಿ ನಾನು. ಇದು ಮ್ಯಾಗ ಬರ್ತದೆ ನೋಡಿರಿ, ಆರ್ಗ್ಯಾನಿಕ್ ಬೆಲ್ಲ ಅಂತ. ನಾವು ಇದೇ ಯೂಸ್ ಮಾಡ್ತೇವೆ. ಇದು ರಿಸಲ್ಟ್ ಸರಿಯಾಗಿ ಬರ್ತದೆ ಅಂಥೇಳಿ ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡ್ಲಾಗತ್ತಿದ್ದೆವು. ಮತ್ತು ನೋಡಿರಿ, ಈಗ ಇದು ಬೆಲ್ಲ ಹೀಗೆ ಸಣ್ಣ ಕುಟ್ಕೋಬೇಕೀಗ. ಸಣ್ಣ ಕುಟ್ಕೊಂಡ್ಮೇಲೆ ಇದು ಎಷ್ಟು ಇದ್ರೊಳಗೆ ಹಾಕಿಬಿಡ್ಬೇಕು. ಇದು ಬೆಲ್ಲದ ರಿಸಲ್ಟ್ ಭಾಳ ಸರಿಯಾಗದ ಇದು. ಯಾಕಂದ್ರೆ ಇದು ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಒಂದು ಮಾಮೂಲಿ ಬೆಲ್ಲಕ್ಕಿಂತ ಒಂದು ಸ್ವಲ್ಪ ರೇಟ್ ಹೆಚ್ಚಿಗದ. ಇದು ಸಗಣಿ ಅದ ನೋಡಿರಿ. ಇದು ಸಗಣಿ ನಮ್ಮಲ್ಲಿ ಯಾವುದೇ ರೀತಿ ಆಕಳುಗಳು ಏನು ಭೀ ಇಲ್ಲ. ಹಾಗಾಗಿ ನಾವು ಬೇರೆದವ್ರ ಬಲ್ಲಿಂದ ತಂದು ಹಾಕ್ತೇವೆ. ವಾರಕ್ಕೊಮ್ಮೆ ಇಸ್ಕೊಂಬರ್ತೇವೆ, ಅವ್ರ ಬಲ್ಲಿಂದ ಇಸ್ಕೊಂಬಂದು ಹಾಕ್ಬಿಡ್ತೇವೆ. ಇದು 50 ಲೀಟ್ರ್ ಇದು ಜೀವಾಮೃತಕ್ಕೆ ಇದು ಸಾಕಾಗಿಲ್ಲ. ಸಗಣಿ ಸ್ವಲ್ಪ ಅದ, ಅದ ಕಾರಣ ಮತ್ತು ಒಂದು ಸ್ವಲ್ಪ ಬಿಟ್ಟು ತಂದು ಹಾಕ್ತೇವೆ. ಸಂಜೆ ಕಡೆಗೆ ನಡೀತದೆ. ಇವು ಒಣಗಿದ ಸಗಣಿ ಅದ ಇದು. ಯಾಕಂದ್ರೆ ಏನಾದರೂ ಯೂಸ್ ಆಗ್ತದೆ, ಇದು ಭೀ ಗೊಬ್ಬರ ಮಾಡ್ಬೇಕಂಥೇಳಿ ತೊಗೊಂಡು ಬಂದೀನಿ ನಾನು. ಇದ ಕಾರಣ ಇದು ತೆಗ್ಲಿಗತ್ತೀನಿ. ಅಲ್ಲಿ ಏನೇನಿದ್ದು ಎಲ್ಲ ತೊಗೊಂಡು ಬಂದೀನಿ. ಹಾಗೆ ತಂದು ಎಳ್ದಾಗತ್ತೀನಿ. ಎಲ್ಲ ಕಸ ಅದು ಏನೇನದ ಇದ್ರೊಳಗೇನು ತೆಗಿತೀನಿ. ಇದು ನೋಡಿರಿ, ಸ್ವಲ್ಪ ಕಡಿಮೆ ಅದ. ಇದು ಅಲ್ಲಿ ಆಕಳು ಇದ್ದಿದ್ದಿಲ್ಲ, ಹಾಗಾಗಿ ತಂದಿಲ್ಲ. ಎಷ್ಟಿತ್ತು ಅಷ್ಟೇ ತೊಗೊಂಬಂದೀನಿ. ಇದು ನೋಡಿರಿ, ಆಕಳದೇ ಬೇಕಂತ ಏನಿಲ್ಲ. ಸಗಣಿ ನಾವು ಯಾವ್ದು ಇರ್ತದೋ ತೊಗೊಂಬರ್ತೇವೆ. ಯಾಕಂದ್ರೆ ನಾವಂತೂ ಆಕಳು ಕಟ್ಟಿಲ್ಲ. ಹಾಗಾಗಿ ಯಾವ್ದು ಇದ್ದಿದ್ದು ಭೀ ನಡೀತದೆ. ಕೆಮಿಕಲ್ ಹಾಕೋದಕ್ಕಿಂತ ಭೀ ನೋಡಮ್ಮಿ, ಈ ರೀತಿಯಾಗಿ ಯೂಸ್ ಮಾಡಿ ನೋಡಮ್ಮಿ ಯಾವ ರೀತಿ ರಿಸಲ್ಟ್ ಬರ್ತದೆ ಅಂಥೇಳಿ ನಾವು ಯೂಸ್ ಮಾಡ್ಲಾಗತ್ತಿದ್ದೆವು. ಆದರೆ ಎಮ್ಮಿದು ಮಾತ್ರ ಹಾಕಿಲ್ಲ ನಾವು. ಎಮ್ಮಿದು ಜವಾರಿ ಆಕಳು ಏನಂತಾರೆ, ಹೆಬ್ಬರಡಿ ಏನಂತಾರಲ್ಲ, ಆಕಳು ಹಾಕಿಲ್ಲ ನಾವು. ಜವಾರಿ ಆಕಳು ಹಾಕಿದ್ದೇವೆ ನಾವು. ಬರೀ ಅಷ್ಟೇ ಆಕಳು ಮತ್ತು ಎತ್ತುಗಳು ಇರ್ತಾವಲ್ಲ, ಅದ್ರ ತೊಗೊಂಬಂದು ಹಾಕ್ಲಾಗತ್ತಿದ್ದೆವು. ಆದ್ರೆ ನಮಗೆ ರಿಸಲ್ಟ್ ಮಾತ್ರ ಮನಾರು ಸರಿಯಾಗೇ ಬಂದದ. ಈಗ ಏನಾರೇ ಒಂದು 5, 6, 8 ಬಾರಿ ಆಯ್ತು ನಾವು ಹಾಕ್ಲಾಗತ್ತಿ. ನಮಗೆ ಮಾತ್ರ ರಿಸಲ್ಟ್ ಮಾತ್ರ ಮನಾರು ಸರಿಯಾಗಿ ಬಂದದ. ಇದು ನೋಡಿರಿ, ಇಷ್ಟು ಮರಳು ಇದ್ರೊಳಗೆ ಹಾಕ್ಬಿಡ್ತೇವೆ, ತಾನೇ ಕರ್ಕೊಂಡ್ಬಿಡ್ತದೆ. ಇದೇನು ಹಂಗೇನಿಲ್ಲ. ನಾವು ಕೆಮಿಕಲ್ ಬಳಸೋದಕ್ಕಿಂತ ಭೀ ಈ ರೀತಿ ಮಾಡಿದ್ರೆ ಏನಾರೇ ಸ್ವಲ್ಪ 10%ನಾಗ ಒಂದು 5% ರಿಸಲ್ಟ್ ಬರ್ಬೋದು ಅಂಥೇಳಿ ಈ ರೀತಿ ಮಾಡ್ಲಾಗತ್ತಿದ್ದೇನು. ಗೋಮೂತ್ರ ಆದ್ರೂ ಭೀ ಕೂಡ ಹಸ್ಬಿಂದಿಲ್ಲ. ಅದ್ರೊಳಗೆ ಹಾಗೆ ಎತ್ಕೊಳ್ಳೋದು ಭೀ ಮಿಕ್ಸ್ ಅದ. ಇದ್ರೆ ಭೀ ಪರವಾಗಿಲ್ಲ ಅಂಥೇಳಿ ಹಾಕಿ ನೋಡಿದೆವು. ಆದ್ರೆ ನಮಗೆ ರಿಸಲ್ಟ್ ಸರಿಯಾಗಿ ಬಂದದ. ಆದ ಕಾರಣ ನಾವು ಹಾಗೆ ಕಂಟಿನ್ಯೂ ಮಾಡ್ಲಾಗತ್ತಿದ್ದೆವು. ಇದಿಷ್ಟು ಬೆಲ್ಲ ಭೀ ಈಗ ಹಾಕಿಬಿಡ್ತೇವೆ ನೋಡಿರಿ. ಇದಿಷ್ಟು ಕುಟ್ಕೊಂಡಿದ್ದೇವೆ ಬೆಲ್ಲ. ಯಾವುದೇ ಕೆಮಿಕಲ್ಕಿನ ಇದು ಒಂದು ಸ್ವಲ್ಪ ಸರಿಯಾಗಲ್ಲ ಹಾಕೋದು ಅಂಥೇಳಿ ಯೂಸ್ ಮಾಡ್ಲಾಗತ್ತಿದ್ದೆವು. ಇದು ನೋಡಿರಿ, 10 ದಿನ ಆದಮೇಲೆ ಜಾಸ್ತಿ 10 ದಿನದ ಒಳಗಡೆ ಹಾಕಿಬಿಡ್ಬೇಕು. ಜಾಸ್ತಿ 10, 12 ದಿನ, 15 ದಿನ ಇಡಬಾರ್ದು. ಯಾಕಂದರೆ ಇದ್ರೊಳಗಿರುವ ಸೂಕ್ಷ್ಮಾಣು ಜೀವಿಗಳೆಲ್ಲ ಹೋಗ್ಬಿಡ್ತಾವೆ, ಸತ್ತು ಹೋಗ್ಬಿಡ್ತಾವೆ ಭಾಳ ದಿನ ಇಟ್ಟೇವು ಅಂದ್ರೆ. ಹಾಗಾಗಿ 8 ದಿವಸ ಇಟ್ಟುಬಿಡ್ಬೇಕು. 9ನೇ ದಿವ್ಸಕ್ಕೆ ನಾವು ಗಿಡಗಳಿಗೆ ಕೊಟ್ಬಿಡ್ಬೇಕು. ಅದು ಭೀ ಹೆಂಗಪ್ಪ ಅಂತಂದ್ರೆ ನಾವು ಸಾಯಂಕಾಲ ಟೈಮ್ನಾಗೆ ಕೊಡಬೇಕು. ಜಾಸ್ತಿ ಬಿಸಿಲಿದ್ದಾಗ ಕುಳ್ಳಕ್ಕೆ ಹೋಗ್ಬಾರ್ದು. ಅವು ಏನತ್ತಾವ, ಸೂಕ್ಷ್ಮಾಣು ಜೀವಿಗಳಿಗೆ ಬಿಸಿಲು ಹೆಚ್ಚು ಆಗಿ ಅವು ಏನತ್ತಾವ ಅಲ್ಲೇ ನಶಿಸಿ ಹೋಗ್ಬಿಡ್ತಾವೆ. ಹಾಗಾಗಿ ಕೊಡುವ ಮೆಥಡ್ನಾಗ ಕೊಟ್ಟೆವು ಅಂದ್ರೆ ನಾವು ರಿಸಲ್ಟ್ ಮಾತ್ರ ಸರಿಯಾಗಿ ಬರ್ತದೆ. ಈಗ ಬೆಲ್ಲ ಭೀ ಹಾಕಿದೆವು. ಇದು ಹಿಟ್ಟದ ನೋಡ್ರಿ. ಈಗ ಇದು ಎಷ್ಟು ಗೋಮೂತ್ರ ಎಷ್ಟು ಹಾಕ್ತೇವೆ. ಈಗ ಇವು ಗೋಮೂತ್ರ ನೋಡಿರಿ 20 ಲೀಟ್ರ್ ಅದಾವ. 20 ಲೀಟ್ರ್ ಗೋಮೂತ್ರ ಇದೊಂದು ಸಿಂಟೆಕ್ಸಿಗೆ ಬೇಕು. ನಾವು ಒಂದು ಸ್ವಲ್ಪ ಹೆಚ್ಚಿಗೆ ಬೇಕು. 25 ಲೀಟ್ರ್ ಹಾಕಬೇಕು ನಾವು. ಆದರೆ 20 ಲೀಟ್ರ್ ಅಂದಾಜು ಮ್ಯಾಗ ಹಾಕ್ಲಾಗತ್ತಿದ್ದೆವು. ಒಂದು ಸ್ವಲ್ಪ ಸಿಂಟೆಕ್ಸಿನ ಒಳಗಡೆ ನೀರು ಅಂಥೇಳಿ ಹಾಕ್ಲಾಗತ್ತಿದ್ದೆವು, ನಡೀತದೆ. ಇವು ಕೂಡ ಭೀ ನಾವು ಗೋಶಾಲೆಯಿಂದ ಹೋಗಿ ತೊಗೊಂಡು ಬಂದಿದ್ದೆವು. ನಾವು ಗೋಶಾಲೆಗೆ ಹೋಗಿ
ಅವು ಎಲ್ಲ ಜಾಸ್ತಿ ನೀರು ಹಾಕಿ ಸಂಗ್ರಹಣೆ ಮಾಡಿಟ್ಟಿರ್ತಾರಲ್ಲ ಅಂಥವು ತೊಗೊಂಬಂದಿಲ್ಲ ನಾವು. ಸ್ಪಂಜಿಲೆ ಎಲ್ಲ ಜಮಾಯಿಸಿ ಇದು ಮಾಡ್ಕೊಂಡು ತೊಗೊಂಡು ಬಂದಿದ್ದೆವು. ಇದೇ ರೀತಿಯಾಗಿ ಹಾಕ್ತೇವೆ ನಾವು. ಯಾವಾಗ ಭೀ ತರಬೇಕಾದ್ರೆ ಹಾಗೆ ತರ್ತೇವೆ. ಶಾಲೆಲಿಂತೆ ತೆಗೆದು ತರ್ತೇವೆ. ಅಲ್ಲಿ ಇಲ್ಲಿ ಸಿಗೋಂಗಿಲ್ಲ. ಯಾಕಂದ್ರೆ ನಮ್ಮ ಹತ್ರನೇ ಆಕಳುಗಳಿದ್ರೇ ಇದು ಆಗ್ತದೆ. ಆದರೆ ಈ ರೀತಿಯಾಗಿ ಮಾಡಾಮಿ ನಾವು ಇದು ಒಂಥರ ನೋಡಾಮಿ ಅಂತೇಳಿ ಮಾಡ್ಲಾಗತ್ತಿದ್ದೆವು. ಇದು ನೋಡಿರಿ ಹಿಟ್ಟದ, ಇದು ದ್ವಿದಳ ಧಾನ್ಯದ ಹಿಟ್ಟದ. ಇದು ನಾವು ಹೆಸರಿಂದೆ ಹಾಕಿರ್ಲಿಕ್ಕ ಮತ್ತು ತೊಗರಿದು ಕಳ್ಳಿ ಯಾವುದೇ ಹಾಕಿರಲಿ ಒಟ್ಟು ದ್ವಿದಳ ಧಾನ್ಯದಿರಬೇಕಿದು. ಇದು ಹೆಸರಿನ ಬೇಳೆ ಹಿಟ್ಟದ. ಇದಿಷ್ಟು ಹಾಕ್ಲಾಗುತ್ತಿದ್ದೆವು. ಇದಿಟ್ಟು ಕಲಸಿ ಇದು ಹಿಂಗೆ ಡೈರೆಕ್ಟ್ನೂ ಹಾಕ್ಬೋದು, ಆದ್ರೆ ಗಂಟು ಆಗ್ತದೆ ಅಂಥೇಳಿ ಒಂದು ಸ್ವಲ್ಪ ಕಡೆಗೆ ಮಿಕ್ಸ್ ಮಾಡ್ಕೊಂಡು ಹಾಕಿದೆವು ಅಂದ್ರೆ ಜಲ್ದಿ ಕಲ್ಕೋತದ ನೀರಾಗ ಅಂಥೇಳಿ ಕಡೆಗೆ ಕಲಸ್ಲಾಗತ್ತಿದ್ದೆವು. ಇದು ನೋಡಿರಿ ಹಿಂಗೆ ಕಲಸಿ ಇದೆಷ್ಟು ಕಲಸಿ ಅದ್ರೊಳಗೆ ಹಾಕಿಬಿಡಬೇಕು. ಇದರಲ್ಲಿಂತ ಇವಿಷ್ಟು ಎಲ್ಲ ನಾವು ಹಾಕಿದ ಇಂಗ್ರೀಡಿಯೆಂಟ್ಗಳು ಮಿಕ್ಸ್ ಆಗಿ 8 ದಿವಸ ತನಕ ಇದು ಒಂದು ದ್ರವ ಥರ ರೆಡಿಯಾಗಿ ಪವರ್ಫುಲ್ ದ್ರವ ಆಗಿ ರೆಡಿ ಆಗ್ತದೆ. ಇದು ನಮ್ಮ ಗಿಡಗಳಿಗೆ ಭಾಳ ಯೂಸ್ ಆಗ್ತದೆ. ಯಾವುದಕ್ಕೆ ಇರಲಿ, ತೊಗರಿ ಸಜ್ಜಿ ಯಾವುದೇ ಇದು ಇರಲಿ ಅದಕ್ಕೆ ನಾವು ಕೊಡ್ಬೋದು. ನಾವು ಜಾಸ್ತಿ ಗುಲಾಬಿ ಗಿಡಗಳು ಹಚ್ಚಿ ಕಾರಣ ನಾವು ಗುಲಾಬಿ ಗಿಡಗಳಿಗೆ ಕೊಡ್ತೇವೆ. ಇದು ಯಾವುದೇ ಗಿಡಗಳಿಗೆ ಕೊಟ್ಟರು ಯೂಸ್ ಅದ. ಇದು ಅವು ಎಲ್ಲ ಬೇರೆ ಬೇರೆದು ರೊಕ್ಕ ಕೊಟ್ಟು ನಾವು ತಂದು ಹಾಕೋಕ್ಕಿಂತ ಮೊದಲು ಈ ರೀತಿಯಾಗಿ ನಾವು ಯೂಸ್ ಮಾಡ್ಕೊಂಡೇವಂದ್ರೆ ನಮಗೆ ದುಡ್ಡು ಭೀ ಉಳಿತದೆ, ನಮ್ಮದು ಹೊಲ ಭೀ ಸರಿಯಾಗಿರ್ತದೆ, ಗಿಡಗಳು ಬೆಳೆಗಳು ಭೀ ಭಾಳ ದಿನ ಸರಿಯಾಗಿ ಚೆಂದ ಬರ್ತಾವೆ. ಹೀಗೆ ರೀತಿಯಾಗಿ ಕಲಿಸ್ಬೇಕು. ಇದು ನೋಡಿರಿ 8 ದಿವಸನ್ಯಾಗ ಬೆಳಗ್ಗೆ ಸಾಯಂಕಾಲ 2 ಟೈಮ್ ಕಲಿಸ್ತಾ ಬರಬೇಕಿದು. ನಾವು ನೋಡಿರಿ ಮನೆಯಲ್ಲಿಂದ ಬರಬೇಕಾದ್ರೆ ಫಸ್ಟಿಗೆ ಒಂದು ಟೈಮ್ ಇದನ್ನು ಹೀಗೆ ರೀತಿ ತಿರುಗಿಸ್ನಿ, ಆಮೇಲೆ ಮುಂದಿನ ಕೆಲಸ ಮತ್ತು ಮನೆಗೆ ಹೋಗೋ ಟೈಮ್ನಾಗ ಒಂದು ಟೈಮ್ ಹಿಂಗೆ ತಿರುಗಿಸ್ಬಿಡ್ತೇವೆ. ತಿರುಗಿಸಿ ಈ ರೀತಿಯಾಗಿ ಮುಚ್ಚಿಟ್ಟೆವು ಅಂದ್ರೆ ಇದು ಒಂದು ಸ್ವಲ್ಪ ಏನು ಸರಿಯಾಗಿ ಆಗ್ತದೆ. ಇದು ಕುಳ್ಳ ಬೂದಿ ಅದ ನೋಡ್ರಿ. ಇದು ಒಲೆಗೆ ಹಚ್ಚೋ ಬೂದಿ. ನಂಬಲ್ಲಂತೂ ನಾವು ಹಚ್ಚಂಗಿಲ್ಲ, ಗ್ಯಾಸ್ ಯೂಸ್ ಮಾಡ್ತೇವೆ. ಬಾಜುದವ್ರದ್ದು ಬಲ್ಲಿಂದ ನಾವು ಬೂದಿ ತಂದು ಜಮಾಯಿಸಿ ಇಟ್ಟೀನಿ. ಇದು ಒಂದು ಏನೋ ಒಂದು ಔಷಧಿ ಮಾಡ್ಬೇಕಂತೇಳಿ ತಂದಿಟ್ಟೀನಿ. ಇದು ಜೀವಾಮೃತ ಆದಮೇಲೆ ಅದು ಮಾಡ್ಬೇಕಂತ ಇಟ್ಟೀನಿ. ಇದು ನೋಡಿರಿ ಈ ಗಿಡಗಳಿಗೇ ಕೊಡ್ಬೇಕು. ಈಗ ದೊಡ್ಡ ಗಿಡಗಳಿಗೆ, ಆ ಕಡೆ ಬಾಜು ಸಣ್ಣ ಗಿಡಗಳಿಗೆ ಕೊಟ್ಟಿದ್ದೆ ಹೋದ ವಾರ. ಈ ವಾರ ಅಂತ ಈ ಗಿಡಗಳಿಗೆ ಕೊಡ್ತೇವೆ. ಇದು ನೋಡಿರಿ ಇದ್ರ ಮ್ಯಾಗ ಒಂದು ಏನಾದರೂ ಮುಚ್ಚಿಡಬೇಕು, ತಟ್ಟಾರೆ ಮುಚ್ಚಿಡಬೇಕು. ಇದ್ದಿದ್ದಿಲ್ಲ ಅಂದರೆ ಯಾವಾದರೆ ಒಂದು ಸ್ವಲ್ಪ ಗಾಳಿ ಹೋಗಬೇಕು, ಆ ರೀತಿ ಮುಚ್ಚಿಡ್ಬೇಕು ಅದ್ರ ಮ್ಯಾಗ. ಹಿಂಗಿಟ್ಟೇವಂದ್ರೆ ಸರಿಯಾಗಿ ದ್ರವ ರೆಡಿ ಆಗ್ತದೆ. ಇದು ನೋಡಿರಿ 500 ಅಗಿಗಳು ಹಚ್ಚಿದ್ದು, 500 ಗುಲಾಬಿ ಗಿಡಗಳಿಗೆ ಇದು ಕರೆಕ್ಟಾಗಿ ಬಿಡ್ತದೆ. ಇದು ಒಂದು ಗಿಡಕ್ಕೆ 1 ಲೀಟ್ರ್ ಹಾಕಿಬಿಡ್ತೇವೆ ನಾವು. 1 ಲೀಟ್ರ್ 2 ಲೀಟ್ರ್ ಹಾಕಿಬಿಡ್ತೇವೆ ದೊಡ್ಡ ಗಿಡಗಳವ ಅಂಥೇಳಿ. ಮತ್ತು ಇದು ಜೀವಾಮೃತದ ರೆಡಿ ಮಾಡೋದು ನಾವು ತೋರಿಸಿದೆವು. ನೋಡಿರಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡೋರೆಲ್ಲರೂ ಹೊಸ್ದಾಗಿ ನಮ್ಮ ವಿಡಿಯೋನೇ ಹೊಸ್ದಾಗದ. ಎಲ್ಲರಿಗೂ ಧನ್ಯವಾದ.